ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಒಗಟುಗಳನ್ನು ಮಾಡೋಣ. ನಿಮಗೆಷ್ಟು ಒಗಟುಗಳಿಗೆ ಉತ್ತರ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮೊದಲನೆಯ ಒಗಟು, ತೆವಳೋ ಹೇಳವಂಗೆ ಮೈಯೆಲ್ಲ ಮುಳ್ಳು. ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ನಿಮಗೆ ಇದಕ್ಕೆ ಉತ್ತರ ಗೊತ್ತಾಯ್ತಾ? ಇದಕ್ಕೆ ಉತ್ತರ ಕಂಬಳಿ ಹುಳು. ಕಂಬಳಿ ಹುಳು ಅಂದಿದ ತಕ್ಷಣ ನನಗೆ ನಮ್ಮ ಬಾಲ್ಯ ಜ್ಞಾಪಕ ಬರುತ್ತೆ. ನಮ್ಮದು ಹೊಲಗಳಿತ್ತು, ಅಲ್ಲಿ ಕಡಲೆಕಾಯಿ ಹಾಕ್ತಾಯಿದ್ರು. ನಾವಲ್ಲಿ ಹೊಲಕ್ಕೆ ಹೋದಾಗೆಲ್ಲ ನಮಗೆ ಸಂತೋಷ ಅದನ್ನು ಕಿತ್ಕೊಂಡು ತಿನ್ನೋದು. ಆದರೆ ಎಷ್ಟೊಂದು ಸರಿ ನಮ್ಮ ಮೈ ಮೇಲೆ ಆ ಕಂಬಳಿ ಹುಳ ಹತ್ಬಿಡ್ತಾಯಿದ್ವು. ಫುಲ್ಲು ನವೆ, ಎಷ್ಟು ಇದು ಮಾಡಿದ್ರು ಏನು ಮಾಡಿದ್ರು ಹೋಗೋದೇ ಇಲ್ಲ. ಕಂಬಳಿ ಹುಳ ಹತ್ಕೊಂಡ್ಬಿಟ್ರೆ ಫುಲ್ಲು ನವೆ ಆಗುತ್ತೆ, ತುರಿಕೆ ಆಗುತ್ತೆ, ತುಂಬಾ ಕಷ್ಟ. ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ತಿಳಿಸಿ. ಬನ್ನಿ ಮುಂದಿನ ಒಗಟು ನೋಡೋಣ. 10 ಮಂದಿ ಬಡಿತಾರೆ, 5 ಮಂದಿ ಉಣ್ತಾರೆ. ಏನಿದು? ತುಂಬ ಸುಲಭ ಅಲ್ವಾ? ನಿಮಗೆಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಇದರ ಉತ್ತರ ಬಂದು ರೊಟ್ಟಿ. ಹೌದಲ್ಲ, 10 ಬೆರಳುಗಳು ತಟ್ಟುತ್ತೆ, ಆದರೆ 5 ಮಂದಿ ಅಂದರೆ 5 ಬೆರಳು ಒಂದು ಕೈಯಲ್ಲಿ ಮಾತ್ರ ನಾವು ತಿಂತೀವಿ. ಬನ್ನಿ ಈಗ ಮುಂದಿನ ಒಗಟಿನ ಕಡೆಗೆ ಹೋಗೋಣ. ಆಲಿಕಲ್ಲು ಮಳೆ ಬಂದರೂ ಈ 4 ಜನ ನೆನೆಯುವುದಿಲ್ಲ. ಏನು ಹೇಳಿ ಇದಕ್ಕೆ ಉತ್ತರ ನೋಡೋಣ. ಇದು ತುಂಬಾ ಕಷ್ಟ ಆಗುತ್ತೆ, ಗೊತ್ತಾಗೋದಿಲ್ಲ. ಏನಪ್ಪ ಇದು ಅಂತ ಅನ್ಕೋಬೋದು. ಸ್ವಲ್ಪ ಯೋಚನೆ ಮಾಡಿದ್ರೆ ಇದಕ್ಕೂ ಗೊತ್ತಾಗತ್ತೆ ನಿಮಗೆ. ಇದಕ್ಕೆ ಉತ್ತರ ಬಂದು ಹಸುವಿನ ಕೆಚ್ಚಲು. ಬನ್ನಿ ಮುಂದಿನ ಒಗಟು ನೋಡೋಣ. ಬಿಟ್ಟರೆ ಗಾಳಿ ಪಾಲು, ಕೊಟ್ಟರೆ ಹಣ್ಣು ಹಾಲು. ಏನಿದು ಅಂತ ನನಗೆ ಫಸ್ಟು ತಿಳಿಲಿಲ್ಲ. ಏನಿರ್ಬೋದು? ಬಿಟ್ಟರೆ ಗಾಳಿ ಪಾಲಾಗತ್ತಂತೆ, ಕೊಟ್ಟರೆ ಹಣ್ಣು ಹಾಲಾಗತ್ತಂತೆ. ಇದು ರೂಪಾಯಿ ನೋಟು ಹಾಗೆ ಬಿಟ್ಬಿಟ್ರೆ ಗಾಳಿಗೆ ಹಾರೋಗುತ್ತೆ. ಆದರೆ ಯಾರಿಗಾದ್ರೂ ಅಂಗಡಿಯವ್ರಿಗೆ ಕೊಟ್ಟರೆ ಹಣ್ಣು ಹಾಲು ಸಿಗುತ್ತೆ, ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಗಟು. ಬನ್ನಿ ಈಗ ನಮ್ಮ ಕೊನೆಯ ಒಗಟಿನ ಕಡೆ ನೋಡೋಣ. ಕಿರೀಟವಿದೆ ರಾಜನಲ್ಲ, ಕಾಲವನ್ನು ತಿಳಿಸುವೆ ಗಡಿಯಾರವಲ್ಲ. ಏನಿದು? ಕಿರೀಟ ಇದೆ ಅಂತೆ, ರಾಜನಲ್ವಂತೆ, ಆದರೆ ಕಾಲವನ್ನು ತಿಳಿಸುತ್ತಂತೆ, ಗಡಿಯಾರ ಅಲ್ವಂತೆ. ಇದು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದಕ್ಕೆ ಉತ್ತರ ಹುಂಜ. ಹೌದಲ್ವಾ? ಕಿರೀಟ ಇದೆ, ಆದರೆ ಅದು ರಾಜ ಅಲ್ಲ. ಹಳೆ ಕಾಲದಲ್ಲೆಲ್ಲ ಅದು ಒಂದು ಟೈಮ್ ಇಂಡಿಕೇಟ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಎಷ್ಟು ಚೆನ್ನಾಗಿ ಅವರ ಯೋಚನಾ ಶಕ್ತಿ ಇತ್ತು ನೋಡಿ. ಈ ಒಗಟುಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.